ಪ್ರೊಜೆಕ್ಷನ್ ಇದು ಒಂದು ಸೈಕಲಾಜಿಕಲ್ ಮ್ಯಾನಿಪ್ಯುಲೇಷನ್ ಟೆಕ್ನಿಕ್. ಇದರಲ್ಲಿ ನೆಗೆಟಿವ್ ಇಮೋಷನ್ನ, ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು, ಇದು ಡಿಫೆನ್ಸ್ ಮೆಥಡ್. ಇಲ್ಲೇನು ಮಾಡ್ತೀವಿ ಅಂದರೆ ನಾವು ನಮ್ಮ ತಪ್ಪನ್ನು ಬೇರೆಯವ್ರ ಮೇಲೆ ಹೊರಿಸ್ತೀವಿ, ಅದರ ಜವಾಬ್ದಾರಿ ಬೇರೆಯವ್ರಿಗೆ ಕೊಡ್ತೀವಿ. ನನಗೆ ಕೋಪ ಬಂತು, ನಾನೇನು ಹೇಳ್ತೀನಿ ಅಂದರೆ ನಿಮ್ಮಿಂದ ನನಗೆ ಕೋಪ ಬಂತು ಅಂತ. ಅಥವಾ ಕೆಟ್ಟ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಯಿತು ಅಂದರೆ ನಾವು ತಕ್ಷಣ ಅದರ ಜವಾಬ್ದಾರಿನ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ, ನಿನ್ನಿಂದ ಆಯಿತು ಅಂತ. ಅವ್ರು ತಪ್ಪೇ ಮಾಡಿದರೆ ಕೋಪಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಇದು ಸಾಧಾರಣ ಸಂಗತಿ. ಆದರೆ ಒಬ್ಬ ಮ್ಯಾನಿಪ್ಯುಲೇಟರ್ ಆಗಿದ್ದರೆ, ಅವರಲ್ಲಿ ಡಾರ್ಕ್ ಪರ್ಸ್ನಾಲಿಟಿಯ ಲಕ್ಷಣ ಇದ್ದರೆ ಸೀಮೆಗಿಂತ ಜಾಸ್ತಿ ಮಾಡ್ತಾರೆ. ಒಂದು ಹಂತದ ತನಕ ಇದು ನಾರ್ಮಲ್ಲು. ಈ ವಿಡಿಯೋದಲ್ಲಿ ನಾವು ಹೇಗೆ ಪ್ರೊಜೆಕ್ಷನ್ ಮಾಡ್ತಾರೆ, ಅದರ ರಿಸಲ್ಟ್ ಏನು ಅನ್ನೋದನ್ನು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಯಾರಾದರೂ ನಿಮ್ಮ ಮೇಲೆ ಪ್ರೊಜೆಕ್ಷನ್ ಮಾಡಿದರೆ ನೀವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರು ಟಾಕ್ಸಿಕ್ ಆಗಿರ್ತಾರೋ ಅವರು ತಮ್ಮ ತಪ್ಪನ್ನು ಬೇರೆ ಮೇಲೆ ಹಾಕ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಬೇರೆಯವರನ್ನೇ ದೂಷಿ ಮಾಡ್ತಾರೆ. ಒಟ್ಟಾರೆ ಇವರು ತಮ್ಮ ನೆಗೆಟಿವ್ ಇಮೋಷನ್ನ, ತಪ್ಪನ್ನು ಬೇರೆ ಮೇಲೆ ಹೋರಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ನಿಮ್ಮ ಬಾಸ್ ಡೈಲಿ ಲೇಟ್ ಬರ್ತಾರೆ, ಆದರೆ ಯಾವತ್ತೂ ಒಂದು ದಿವಸ ನೀವು ಲೇಟಾಗಿ ಬಂದರೆ ಅವರು ನಿಮ್ಮನ್ನು ದೂಷಿಸ್ತಾರೆ. ಸುಳ್ಳು ಮಾತಾಡೋ ವ್ಯಕ್ತಿ ಏನು ಹೇಳ್ತಾ ತಿರುಗಾಡ್ತಾನೆ ಅಂದರೆ, ನನಗೆ ಸುಳ್ಳು ಅಂದರೆ ಆಗಲ್ಲ, ನೀನು ಸುಳ್ಳು ಹೇಳಿದ್ದು ನನಗಿಷ್ಟ ಆಗಿಲ್ಲ. ಮೋಸ ಮಾಡುವಂಥವ್ರು ಅವ್ರೇನು ಹೇಳ್ತಾ ತಿರುಗಾಡ್ತಾರೆ ಅಂದರೆ, ನನಗೆ ಮೋಸ ಅಂದರೆ ಆಗಲ್ಲ, ನೀನು ನನಗೆ ಮೋಸ ಮಾಡ್ತಾ ಇದ್ದೀಯಾ, ಈ ರೀತಿಯ ಮಾತುಗಳು. ಉದಾಹರಣೆಗೆ ನಿಮ್ಮ ಪಾರ್ಟ್ನರ್ ಚೀಟ್ ಮಾಡೋನಾಗಿದ್ದರೆ ಅವನೇನು ಮಾಡ್ತಾನಂದರೆ, ನಿಮ್ಮ ಫೋನು ಚೆಕ್ ಮಾಡೋದು, ಮೆಸೇಜ್ ಚೆಕ್ ಮಾಡೋದು, ಒಂದು 5 ನಿಮಿಷ ಎಲ್ಲ ಹೊರಗಡೆ ಹೋದರೆ ಫೋನ್ ಮಾಡಿ ಕೇಳೋದು, ಈ ರೀತಿ ಮಾಡ್ತಾರೆ. ಅದೇ ಪಾರ್ಟ್ನರ್ ನಾರ್ಮಲ್ ಆಗಿದ್ದರೆ ಈ ರೀತಿ ಮಾಡಲ್ಲ. ಯಾವಾಗ ಮಾಡ್ತಾರಂದರೆ, ನೀವು ಸ್ವಲ್ಪ ನರ್ವಸ್ ಆಗಿದ್ದೀರಾ, ನಿಮ್ಮ ವರ್ತನೆಯಲ್ಲಿ ಚೇಂಜ್ ಕಾಣ್ತಾ ಇದೆ ಅಂದಾಗ ಮಾತ್ರ ಮಾಡ್ತಾರೆ. ಆದರೆ ಈ ಮ್ಯಾನಿಪ್ಯುಲೇಟರು ಇವೆಲ್ಲ ಯಾವಾಗ ಮಾಡ್ತಾರಂದರೆ, ನೀವು ನಾರ್ಮಲ್ ಇದ್ದಾಗಲೂ ಸಹ. ಈ ಮ್ಯಾನಿಪ್ಯುಲೇಟರ್ ಯಾವಾಗಲೂ ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ, ನಿಮ್ಮನ್ನು ಡಿಫೆನ್ಸ್ ಮೋಡಲ್ಲಿ ಇಡ್ತಾರೆ. ಅವರು ಸಣ್ಣ ಸಣ್ಣ ವಿಷಯನೂ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ನೀನು ಈ ರೀತಿ ತಪ್ಪು ಮಾಡಿದೆ. ಸರಿಯಾಗಿದ್ದಾಗಲೂ ಸಹ ಅವರು ಆ ಸಣ್ಣ ವಿಚಾರ ಎತ್ಕೊಂಡು ನಿಮ್ಮನ್ನು ದೂಷಿಸ್ತಾರೆ, ನಿಮ್ಮನ್ನು ಡಿಫೆನ್ಸ್ ಮೋಡಲ್ಲಿ ಇಡ್ತಾರೆ. ಯಾಕಂದರೆ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ತಪ್ಪು ಹೊರಿಸಿದಾಗ ನೀವು ಅದನ್ನು ಕ್ಲಾರಿಟಿ ಕೊಡೋಕ್ಕೆ, ಆ ರೀತಿ ಅಲ್ಲ ಈ ರೀತಿ ಅನ್ನೋದಕ್ಕೆ ಹೋಗ್ತೀರಾ. ಅಂದರೆ ನಿಮ್ಮ ಮೇಲೆ ಕಂಟ್ರೋಲ್ ಇಟ್ಟಿರ್ತಾರೆ. ಒಟ್ಟಾರೆ ನೀವು ಅದಕ್ಕೆ ಉತ್ತರ ಕೊಡಬೇಕು, ಕ್ಲಾರಿಟಿ ಕೊಡಬೇಕು, ಆ ರೀತಿ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾರು ಅದನ್ನು ಕ್ಲಾರಿಟಿ ಕೊಡಬೇಕಂದ್ರೆ, ತಪ್ಪು ಮಾಡಿದರೆ, ನೀವು ತಪ್ಪು ಮಾಡಿಲ್ಲ ಆದರೂ ಕ್ಲಾರಿಟಿ ಕೊಡೋ ಥರ ಅವ್ರು ಮಾಡ್ಕೊಂಡಿರ್ತಾರೆ. ನೀವು ತಪ್ಪು ಮಾಡಿಲ್ಲ ಅಂದರೂ ಸಮರ್ಥನೆ ಕೊಡಬೇಕು, ಆ ರೀತಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಿಮ್ಮ ಬಾಸ್ ಯಾರಾದರೂ ಮ್ಯಾನಿಪ್ಯುಲೇಟಿವ್ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ ಚೀಟ್ ಮಾಡೋರು ಆಗಿದ್ದರೆ, ಮ್ಯಾನಿಪ್ಯುಲೇಟರ್ ಆಗಿದ್ದರೆ, ಅವ್ರು ಯಾವುದಾದ್ರೂ ತಪ್ಪು ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಮೊದಲು ನಿಮ್ಮ ಮೇಲೆ ಡೌಟ್ ಮಾಡ್ತಾರೆ, ನೀನು ಚೀಟ್ ಮಾಡ್ತಾ ಇದೀಯಾ ಅಂತ. ಯಾಕಂದರೆ ನಿಮ್ಮ ಪಾರ್ಟ್ನರ್ ಮುಂಚೆನೇ ನಿಮ್ಮ ಮೇಲೆ ಆರೋಪ ಹೊರಿಸಿ ನಿಮ್ಮನ್ನು ಡಿಫೆನ್ಸ್ ಮೋಡಿಗೆ ತಳ್ಳಿರ್ತಾರೆ. ನೀವು ನಿಮ್ಮನ್ನು ಸಮರ್ಥಿಸ್ಕೊಳ್ತಿರ್ಬೇಕಾದ್ರೆ ನೀವು ತಪ್ಪಿತಸ್ಥ ಸ್ಥಾನದಲ್ಲಿ ಇರೋದ್ರಿಂದ ಅವರು ಬಾಸ್ ಆಗಿರ್ತಾರೆ. ಚೀಟ್ ಮಾಡಿಯೂ ಸಹ ಈ ಮ್ಯಾನಿಪ್ಯುಲೇಟರ್ಗಳು ನಿಮ್ಮ ಮೇಲೆ ಸೈಕಲಾಜಿಕಲ್ ಪ್ರೆಷರ್ ಮತ್ತು ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಈ ಮ್ಯಾನಿಪ್ಯುಲೇಟರ್ಗಳು ನಿಮ್ಮ ಮೇಲೆ ಸಣ್ಣ ಸಣ್ಣ ಕಂಟ್ರೋಲ್ ತಗೊಂಡು ನಿಮ್ಮ ಪೂರ್ತಿ ಜೀವನದ ಮೇಲೆ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ಅದು ನಿಮ್ಗೆ ಗೊತ್ತೂ ಆಗಲ್ಲ. ಆಸಕ್ತಿಕರ ವಿಷಯ ಏನು ಗೊತ್ತಾ, ನಿಮ್ಮನ್ನು ಯಾರಾದರೂ ಈ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ರೆ ನಿಮ್ಗೆ ಅವ್ರ ಮೇಲೆ ಸಹಾನುಭೂತಿನೇ ಇರುತ್ತೆ. ನೀವು ಅದನ್ನು ಕ್ಲಾರಿಟಿ ಕೊಡಲಿಕ್ಕೆ, ನಿಮಗೆ ಅಂದರೆ ಆರೋಪ ಹೊರಿಸಿದ್ರೆ, ಆ ರೀತಿ ಅಲ್ಲ ಕಣೋ, ಈ ರೀತಿ ಹೀಗಾಯಿತು ಅಂತ ನೀವು ಹೇಳಿಕ್ಕೆ ಹೋಗ್ತೀರಾ, ಮತ್ತು ಸಾರಿನೂ ಕೇಳ್ತೀರಾ. ನಿಮ್ಗೆ ಗೊತ್ತಾಗ್ತಾನೆ ಇರಲ್ಲ ಅವ್ರ ಟ್ರ್ಯಾಪಲ್ಲಿ ನೀವು ಬಿದ್ದಿದ್ದೀರಾ ಅಂತ. ಏನು ಗೊತ್ತಾ, ನಿಮ್ಮ ಜೊತೆ ಇರುವಂಥವ್ರು ನಿಮ್ಮ ಮೇಲೆ ಆರೋಪ ಹೊರಿಸ್ತಾರೆ, ನೀವು ನಿಮ್ಮ ಇಮೋಷನಿಂದ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಜೊತೆ ಇರುವಂಥವರು ತುಂಬ ಚತುರರು, ಚಾಲಾಕಿಗಳಂದರೆ ನೀವು ನಿಮ್ಮ ಚಾಲಾಕಿತನ ತೋರಿಸಿ. ಇನ್ನೊಂದು ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ ಏನಂದರೆ ಐಸೋಲೇಷನ್. ನಮಗೆಲ್ಲರಿಗೂ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಇದ್ದೇ ಇರುತ್ತೆ. ಅದು ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ಲುವಂಥರಾಗಿರ್ಬೋದು. ಅವ್ರು ನಮಗೆ ಕೆಟ್ಟ ಸಮಯದಲ್ಲಿ ಧೈರ್ಯ ತುಂಬಿ ಸಲಹೆ ಸೂಚನೆ ಕೊಟ್ಟು ದಾರಿ ತೋರಿಸ್ತಾರೆ. ಈ ಮ್ಯಾನಿಪ್ಯುಲೇಟರ್ ಏನು ಮಾಡ್ತಾರೆ ಅಂದರೆ, ಯಾರನ್ನಾದರೂ ತನ್ನ ಕಣ್ಸನೆಯಲ್ಲಿ ಕುಣಿಸಬೇಕು, ಅವರನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತಾರಂದರೆ, ಅವರ ಸಪೋರ್ಟ್ ಸಿಸ್ಟಮ್ನ ಕಟ್ ಮಾಡ್ತಾರೆ. ಅಂದರೆ ತನ್ನವರಿಂದ ದೂರ ಆಗೋ ರೀತಿ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಮತ್ತು ತನ್ನ ಮೇಲೆ ಡಿಪೆಂಡ್ ಆಗಿರಬೇಕು, ತನ್ನ ಮೇಲೆ ನಂಬಬೇಕು ಅನ್ನೋ ಥರ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡಾಗ ಅವರಿಗೆ ಸಹಾಯಕ್ಕೆ ಯಾರು ಇರಲ್ಲ, ಇವರೇ ಗತಿಯಾಗಿರ್ತಾರಲ್ಲ, ಅದಕ್ಕೋಸ್ಕರ. ಉದಾಹರಣೆಗೆ ನನಗೀಗ 4 ಜನ ಫ್ರೆಂಡ್ಸ್ ಇದ್ದಾರೆ.
ನನ್ನನ್ನು ಯಾರಾದರೂ ಮ್ಯಾನಿಪುಲೇಟ್ ಮಾಡಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಮೊದಲು ಈ 4 ಜನರನ್ನು ನನ್ನಿಂದ ದೂರ ಮಾಡ್ತಾರೆ. ಆ ರೀತಿ ಸಿಚುವೇಷನ್ನ ಕ್ರಿಯೇಟ್ ಮಾಡ್ತಾರೆ, ದೂರ ಆಗೋ ಥರ ಮಾಡ್ತಾರೆ. ಯಾಕಂದರೆ ಅವರಿದ್ದರೆ ನಾನೇನು ಮಾಡ್ತೀನಿ ಅಂದರೆ ಏನಾದರೂ ಸಮಸ್ಯೆ ಬಂದರೆ ಆ 4 ಜನ ಹತ್ರ ಶೇರ್ ಮಾಡ್ತೀನಿ. ಯಾಕಂದರೆ ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂಥರ ಇರೋದ್ರಿಂದ ಬೇರೆ ಬೇರೆ ಉತ್ತರ ಸಿಗ್ತದೆ, ಪರಿಹಾರ ಸಿಗ್ತದೆ. ಆದರೆ ನನ್ನನ್ನು ಮ್ಯಾನಿಪುಲೇಟ್ ಮಾಡಬೇಕು ಅಂದರೆ ಇವರನ್ನು ದೂರ ಮಾಡೋದು ಈ ಮ್ಯಾನಿಪುಲೇಟ್ರಿಗೆ ಅವಶ್ಯಕ ಆಗಿರುತ್ತೆ. ಈ ಮ್ಯಾನಿಪುಲೇಟರ್ ಏನು ಮಾಡ್ತಾರೆ ಅಂದರೆ ನನಗೆ ಅವ್ರ ಮೇಲೆ ಡೌಟ್ ಬರೋ ಹಾಗೆ, ಜಗಳ ಆಗೋ ಹಾಗೆ ಸಿಚುವೇಷನ್ ಕ್ರಿಯೇಟ್ ಮಾಡಿಸ್ತಾರೆ. ಅಥವಾ ಅವ್ರಿಗೆ ನನ್ನ ಮೇಲೆ ಏನಾದರೂ ನೆಗೆಟಿವ್ ಇಮೋಷನ್ ಕ್ರಿಯೇಟ್ ಆಗೋ ಹಾಗೆ, ನನ್ನಿಂದ ದೂರ ಆಗೋ ಹಾಗೆ ಮಾಡ್ತಾರೆ. ಮತ್ತು ಇವರು ತಾನು ನಿನ್ನ ಜೊತೆ ಯಾವಾಗಲೂ ಇದ್ದೀನಿ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ನಂಬಿಸ್ಬಿಡ್ತಾರೆ. ತಾನೇ ನಿನಗೆ ಒಳ್ಳೆಯ ಗೆಳೆಯ ಅಥವಾ ಗೆಳತಿ, ತಾನು ಯಾವತ್ತೂ ನಿನ್ನ ಜೊತೆ ಇದ್ದೀನಿ ಅನ್ನೋ ಥರ ಫೀಲ್ ಮಾಡಿಸ್ತಾರೆ. ನಿಜ ಅಲ್ಲ. ಯಾವಾಗ ನನಗೆ 4 ಜನರ ಹತ್ರ ಫ್ರೆಂಡ್ಶಿಪ್ ಕಟ್ಟಾಗುತ್ತೋ, ನನಗೇನಾದರೂ ಸಮಸ್ಯೆ ಬಂದರೆ ಹಂಚ್ಕೊಳ್ಳಿಕ್ಕೆ ಇರೋದು ಇವನೊಬ್ಬನೇ. ಮತ್ತು ಇವನ್ಯಾರು? ಮ್ಯಾನಿಪುಲೇಟರ್. ಇಲ್ಲಿ ಏನಾಗುತ್ತೆ ಅಂದರೆ ಪ್ರಪಂಚದಿಂದ ಏನಾದರೂ ಸಮಸ್ಯೆಗೆ ಬಂದಾಗ ನಾವು ಇವನ ಹತ್ರನೇ ಹೋಗ್ತೀವಿ. ಇವನಿಂದನೇ ಸಮಸ್ಯೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ನಮಗೆ ಯಾರೂ ಇರಲ್ಲ. ಯಾರಾದರೂ ನಿಮಗೆ ನಿಮ್ಮ ಸಪೋರ್ಟ್ ಸಿಸ್ಟಮಿಂದ ದೂರ ಮಾಡಿಸ್ತಾ ಇದ್ದಾರೆ ಅಂದರೆ ಎಚ್ಚರಗೊಳ್ಳಿ. ಯಾಕಂದರೆ ನೀವು ಎಚ್ಚರ ಆಗಿಲ್ಲ ಅಂದರೆ ನಿಮ್ಮ ಮುಂದೆ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಜೀವನದ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಯಾರೋ ಒಬ್ಬರು ಮ್ಯಾನಿಪುಲೇಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ. ಈ ಮೋಸ ಮಾಡುವಂಥ ಹುಡುಗ ಅಥವಾ ಹುಡುಗಿ, ಇಲ್ಲಿ ನಾನು ಉದಾಹರಣೆ ಕೊಡಬೇಕಾದ್ರೆ ಒಂದು ಹುಡುಗಿ ಅಥವಾ ಒಬ್ಬ ಹುಡುಗ ಅಂತ ಅಂದರೆ ಇದು ಉದಾಹರಣೆಗೋಸ್ಕರ ಮಾತ್ರ ತಗೊಂಡಿರೋದು. ನಿಮ್ಮ ಬುದ್ಧಿ ಇದೆ, ಬುದ್ಧಿ ಉಪಯೋಗಿಸ್ಕೊಳ್ಳಿ. ಒಂದು ಉದಾಹರಣೆಗೆ ಒಂದು ಹುಡುಗಿ ಇರ್ತಾಳೆ, ಅವಳಿಗೆ ಒಬ್ಬ ಹುಡುಗನ ಪರಿಚಯ ಆಗುತ್ತೆ. ಕನಸಿನ ರಾಜ್ಕುಮಾರ, ಕನಸಲ್ಲಿ ಕುದುರೆ ಮೇಲೆ ಬರ್ತಾ ಇದ್ದ, ಈಗ ಬೈಕಲ್ಲಿ ಬಂದಿರ್ತಾನೆ. ಇವಳಿಗೆ ಅವನು ಇಷ್ಟ ಆಗಿಬಿಡ್ತಾನೆ. ಯಾಕಂದರೆ ಇವಳಿಗೆ ಇಷ್ಟ ಆಗೋ ಥರ ಬಿಹೇವಿಯರ್ ಅವನು ತೋರಿಸ್ಕೊಂಡಿರ್ತಾನೆ. ಇವನೀಗ ಈ ಹುಡುಗ ಮ್ಯಾನಿಪುಲೇಟರ್ ಆಗಿದ್ರೆ ಏನು ಮಾಡ್ತಾನಂದರೆ ಆ ಹುಡುಗಿಗೆ ಯಾರ್ಯಾರ ಜೊತೆ ಸ್ಟ್ರಾಂಗ್ ಲಿಂಕ್ ಇದೆ, ಅಂದರೆ ಅವರ ಸಿಸ್ಟರ್ ಜೊತೆ ಇದೆಯಾ, ಬ್ರದರ್ ಜೊತೆ ಇದೆಯಾ, ಯಾರ ಜೊತೆ ಇದೆ ಅದನ್ನು ತಿಳ್ಕೊಳ್ತಾನೆ. ಅವಳಿಗೆ ಅವಳ ಸಿಸ್ಟರ್ ಜೊತೆ ಚೆನ್ನಾಗಿ ಆತ್ಮೀಯತೆ ಇದೆ, ಆದರೆ ಕೆಲವೊಂದು ಅವಳ ವಿಚಾರ ಇವಳು ಒಪ್ಪಲ್ಲ ಅಂದರೆ ಆ ವಿಚಾರನ ಹಿಡ್ಕೊಂಡು ಅವರಿಬ್ಬರನ್ನ ದೂರ ಮಾಡಲಿಕ್ಕೆ ನೋಡ್ತಾನೆ. ಅಥವಾ ಇವಳಿಗೆ ಯಾರಾದರೂ ಬೆಸ್ಟ್ ಫ್ರೆಂಡ್ ಅಂತ ಇದ್ದರೆ ಅವ್ರ ಹತ್ರ ಇವರೆಲ್ಲ ಹೋಗಿ ಶೇರ್ ಮಾಡ್ತಾರೆ ಅಂತ ಇದ್ದರೆ ಇವನೇನು ಮಾಡ್ತಾನಂದರೆ ಸ್ವಲ್ಪ ಸಮಯ ತಗೊಂಡು ಅವರಿಬ್ಬರನ್ನ ದೂರ ಮಾಡ್ತಾನೆ, ಹೇಗಾದರೂ ಮಾಡಿ. ಯಾಕಂದರೆ ತಾನು ನಿನಗೋಸ್ಕರ ಇದ್ದೀನಿ ಅಂತ ನಂಬಿಸ್ತಾನೆ. ಆ ರೀತಿ ನಾಟಕ ಆಡ್ತಾನೆ. ಕೊನೆಗೆ ಅವಳನ್ನು ಸೆಕ್ಸ್ಫುಲ್ಲಾಗಿ ಬಳಸ್ಕೊತಾನೆ. ಈ ಸೋಷಿಯಲ್ ಮೀಡಿಯಾ ಫಾರ್ನ್ ಸೈಟಲ್ಲಿ ಎಷ್ಟೋ MMSಗಳು ಲೀಕ್ ಆಗಿರ್ತವೆ. ಯಾರು ಮಾಡಿದ್ದು ಗೊತ್ತಾ? ಇಂಥವರೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ತಾನು ಹೇಳಿದ್ದು ಕೇಳಿಲ್ಲ ಅಂದರೆ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೆದರಿಸ್ತಾರೆ, ದುಡ್ಡು ಕೀಳ್ತಾರೆ, ಕಂಟ್ರೋಲ್ ಮಾಡಿರ್ತಾರೆ. ನಿಜವಾಗಿ ಪ್ರೀತಿ ಮಾಡೋರು ಯಾರು ಮೊಬೈಲಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಂಡಿರಲ್ಲ. ಏನಾಗುತ್ತೆ ಗೊತ್ತಾ? ಈ ಸಪೋರ್ಟ್ ಸಿಸ್ಟಮ್ ಯಾರೂ ಇಲ್ದಿದ್ದಾಗ ನಿಮಗೆ ಬೇರೆ ದಾರಿ ಇರಲ್ಲ, ಅವ್ರು ಹೇಳಿದ್ದೇ ಕೇಳಬೇಕಾಗತ್ತೆ. ಹಾಗಾಗಿ ಏನು ಹೇಳಿಕ್ಕೆ ಬಯಸ್ತಾ ಇದ್ದೀನಂದರೆ ಒಬ್ಬರನ್ನೇ ನಂಬ್ಕೊಂಡು ಕೂತ್ಕೋಬೇಡಿ, ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಡಿ, ಎಲ್ಲ ವಿಷಯ ಶೇರ್ ಮಾಡಬೇಡಿ. ಯಾಕಂದರೆ ಯಾವ ಹುತ್ತದಲ್ಲಿ ಯಾವ ಹಾವು ಇರ್ತದೋ ಯಾರಿಗೆ ಗೊತ್ತು. ಇಂಥವ್ರು ನಿಮ್ಮ ಜೀವನದಲ್ಲಿ ಇದ್ದರೆ ಬುದ್ಧಿ ಕೆಲಸ ಕೊಡಿ, ಇಮೋಷನಿಂದಲ್ಲ ಭಾವನೆಯಿಂದ ಯೋಚನೆ ಮಾಡಬೇಡಿ. ಬುದ್ಧಿ ಕೆಲಸ ಕೊಡಿ. ಇವನು ನನಗೆ ಐಸೋಲೇಟ್ ಮಾಡ್ತಾ ಇದ್ದಾನಾ? ಸ್ವಲ್ಪ ಬುದ್ಧಿ ಕೆಲಸ ಕೊಡಿ, ಭಾವನೆಗಲ್ಲ. ಈ ಗ್ಯಾಸ್ ಲೈಟಿಂಗ್ ಮಾಡಬೇಕಾದ್ರೂ ಸಹ ಈ ಐಸೋಲೇಷನ್ ಮಾಡೋದು ತುಂಬ ಅವಶ್ಯಕ ಆಗಿರುತ್ತೆ ಅವರಿಗೆ. ಯಾಕಂದರೆ ಐಸೋಲೇಟಿಂಗ್ ಇಲ್ಲದೆ ಗ್ಯಾಸ್ ಲೈಟಿಂಗ್ ಸಹ ಅಸಂಭವ. ವರ್ಕ್ ಪ್ಲೇಸಲ್ಲೂ ಸಹ ಯಾವ ವಿಚಾರ ನೀವು ತಿಳ್ಕೊಂಡ್ರೆ ನೀವು ಪ್ರಮೋಷನ್ ಆಗ್ತೀರಾ, ಮೇಲ್ಗಡೆ ಸ್ಟೆಪ್ಪಿಗೆ ಸೇರ್ತೀರಾ ಅನ್ನೋದು ನಿಮ್ಮಿಂದ ಮರೆಮಾಚಲಾಗ್ತಾ ಇರ್ತದೆ. ನಾವು ಕೆಲಸ ಮಾಡ್ತಾ ಇರೋಂಥ ಜಾಗದಲ್ಲೂ ಸಹ ಅಂಥವ್ರು ಇರ್ತಾರೆ. ನಿಮಗೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಕೊಡಲ್ಲ, ಅಥವಾ ಇಂಥದ್ದು ಕೆಲಸ ಮಾಡಬೇಡ ಅಂತಲೇ ಹೇಳಿರ್ತಾರೆ. ಯಾಕೆ ಅಂದರೆ ಅದು ಮಾಡಿದ್ರೆ ನೀವು ಪ್ರಮೋಷನ್ ಆಗೋದಿರುತ್ತೆ, ಮೇಲ್ಗಡೆ ಹುದ್ದೆ ಹೋಗೋದಿರುತ್ತೆ. ಆದರೆ ನಿಮಗೆ ಇವರು ಅಕ್ಕಪಕ್ಕದವರು ತಲೆ ಕೆಡಿಸಿರ್ತಾರೆ, ಮೈಂಡ್ ವಾಶ್ ಮಾಡಿರ್ತಾರೆ. ನಮ್ಮ ಕೆಲಸ ಇಷ್ಟೇ, ನಾವು ಇಷ್ಟೇ ಮಾಡ್ಕೊಂಡಿರಬೇಕು ಅನ್ನೋ ಥರ. ಇವರೇ ಐಸೋಲೇಟರ್. ಈ ಮ್ಯಾನಿಪುಲೇಟರ್ಗಳು ಒಂದು ಆಸೆ ತೋರಿಸಿ, ಅಂದರೆ ಅವರಿಲ್ಲ ಅಂದರೆ ನಿಮ್ಮ ಪ್ರಮೋಷನ್ ಆಗೋದೇ ಇಲ್ಲ, ಅವ್ರ ಸಹಕಾರ ಬೇಕು ಅನ್ನೋ ಥರ ಸಿಚುವೇಷನ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವ್ರು ಹೇಳಿದ್ದು ಕೇಳಬೇಕು, ಇಲ್ಲಾಂದರೆ ನಿಮಗೆ ಈ ರೀತಿ ಶಿಕ್ಷೆ ಆಗುತ್ತೆ ಅನ್ನೋ ಥರ ಮಾಡ್ಕೊಂಡಿರ್ತಾರೆ. ಸೊ ಬುದ್ಧಿ ಕೆಲಸ ಕೊಡಿ, ಭಾವನೆಗಲ್ಲ. ಯಾರ್ಯಾರು ನಿಮಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾರ ಹತ್ರ ನೀವು ಹೋಗ್ಬಿಟ್ಟು ಎಲ್ಲ ಶೇರ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮನ್ನು ಐಸೋಲೇಟ್ ಮಾಡಿಟ್ಟಿಲ್ಲ ತಾನೇ? ಒಂದು ಸಲ ಕೂತ್ಕೊಂಡು ಯೋಚಿಸಿ.